ಇದು ಆರ್ಗಾನಿಕ್ ತರ ವ್ಯವಸಾಯ. ಆರ್ಗಾನಿಕ್ ತರಕಾರಿನೇ ಬೆಳೀತಾ ಇರೋದು, ಇದಕ್ಕೇನು ಕೆಮಿಕಲ್ ಆಗ್ತಾ ಇಲ್ಲ. ಇವಾಗ ಯಾಕೆಂದ್ರೆ ಕೆಮಿಕಲ್ ಹಾಕಿ ಬೆಳೆಯೋದು ಮನ್ಸೂನ್ಗಳಿಗೆಲ್ಲ ಜಾಸ್ತಿ ಎಫೆಕ್ಟ್ ಆಗೋದ್ರಿಂದ ಆರ್ಗಾನಿಕ್ ಮಾಮೂಲಿ ಹಸುಂದು ಗೊಬ್ಬರ ಹಾಕಿ ಬಂದಷ್ಟೇ ಬರಲಿ, ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಗೊಬ್ಬರಗಳೆಲ್ಲ ಹಾಕಿ ಬೆಳೆದ್ರೆ ಅದು ನಮಗೂ ಅಷ್ಟೇ, ಮಕ್ಕಳು ಫುಡ್ಡಾಂಶಗಳು ತಿರ್ಗಾ ದೊಡ್ಡವ್ರಿಗೂ ಅಷ್ಟೇ ಏನು ಕಾಯಿಲೆಗಳೇನು ಬರಲ್ಲ. ಅದರಿಂದ ಆರ್ಗಾನಿಕ್ ತರಕಾರಿ ಕೊಡ್ತಾ ಇದ್ದೀವಿ. ಇನ್ನೇನು 6 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟು ತರಕಾರಿಯವರು ಕಸ್ಟಮರು ನಮಗೆ ಸ್ಲಿಪ್ ಕೊಟ್ಟಿರ್ತಾರೆ, ನಮ್ಗೆ ಈ ಥರ ತರಕಾರಿ ಬೇಕು, ಇಷ್ಟು ಗ್ರಾಮ್ ಬೇಕು, ಇಷ್ಟು ಕಟ್ಟು ಬೇಕು, ಸೊಪ್ಪೇಲೆ ಆಗಲಿ ಒಂದು ತರಕಾರಿಲೇ ಆಗಲಿ. ಅದ ಸೊಪ್ಪೇನು ಮಾಡ್ತೀವಿ ತಗೋತೀವಿ, ತೆಗ್ದು ಒಂದು ಕಟ್ಟಿ ಅದೆಲ್ಲ ಮಣ್ಣೇನ ಇದ್ದರೆ ಕ್ಲೀನ್ ಮಾಡಿ ವಾಶ್ ಮಾಡಿ ಹಾಕ್ತೀವಿ. ತಿರ್ಗಾ ಇನ್ನೊಂದು ಥರ ಸೊಪ್ಪಿದ್ರೆ ಅದು ಅಷ್ಟೇ, ಬೇರಿದ್ರೆ ಅದು ಕಿತ್ತಿ ಅದು ವಾಶ್ ಮಾಡಬೇಕು. ಬೀನ್ಸ್ ಆಗಲಿ, ಒಂದು ಬೆಂಡೆಕಾಯಿ ಆಗಲಿ, ಒಂದು ಟೊಮೊಟೊ ಆಗಲಿ ಎಲ್ಲ ಕಿತ್ತೀವಿ. ಅದೂ ಏನೋ ಮಣ್ಣೇನ ಇಲ್ಲ ಅಂದ್ರೆ ಹಂಗೆ ಹಾಕಿ ಕಳಿಸ್ತಾ ಇದ್ದೀವಿ. ಮಣ್ಣೇನ ಇದ್ದರೆ ಅದು ವಾಶ್ ಮಾಡಿ ಎಲ್ಲ ಸಪ್ರೇಟಾಗಿ ಇಕ್ಕಿ ಕಸ್ಟಮರ್ಗೆ ಫೋಟೋ ಕಳಿಸ್ತೀವಿ, ಈ ಥರ ಇದೆ ಇವತ್ತು ನಮ್ಮ ತೋಟದಲ್ಲಿ ತರಕಾರಿ ಅಂತ. ಅವರು ಓಕೆ ಎಲ್ಲ ಬರಲಿ ಅಂದರೆ ಎಲ್ಲ ಕಳಿಸ್ತೀವಿ. ನಮ್ಗೆ ಇಲ್ಲಿ ಬೇಡಮ್ಮ ಒಂದು ಸ್ವಲ್ಪ ಕಮ್ಮಿ ಹಾಕ್ರಿ, ಒಂದು ಸ್ವಲ್ಪ ಜಾಸ್ತಿ ಹಾಕ್ರಿ ಅಂದರೆ ಇರೋದು ಹಾಕ್ತೀವಿ, ಇಲ್ಲದೆ ತೆಗಿತೀವಿ.